ಎ ಟಿ ಎಮ್ನಿಂದ ಹೇಗೆ ಒಂದು ಹಣವನ್ನು ತೆಗೆಯೋದಂದರೆ ಒಂದು ಎ ಟಿ ಎಮ್ನಿಂದ ಕ್ಯಾಶನ್ನು ಹೇಗೆ ವಿಡ್ರಾವಲ್ ಮಾಡೋದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಆದ ಪ್ರೊಸೆಸ್ ಇದೆ, ತುಂಬಾ ಈಸಿಯಾಗಿರೋ ಪ್ರೊಸೆಸ್ ಇದೆ. ಕೇವಲ 2 ನಿಮಿಷಗಳಲ್ಲಿ ನೀವು ಒಂದು ಹಣವನ್ನು ತಗೋಬೋದು. ಸೊ ಯಾರಿಗೆ ಒಂದು ಹಣವನ್ನು ತೆಗೆಯೋದು ಗೊತ್ತು, ಪ್ಲೀಸ್ ಇದೊಂದು ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಳಿ. ಯಾರಿಗೆ ಗೊತ್ತಿಲ್ಲ ಅವರು ಇದೊಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಮೊದಲಿಂದಾಗಿ ನಿಮಗೆ ಒಂದು ಎ ಟಿ ಎಮ್ನಿಂದ ಒಂದು ಹಣವನ್ನು ವಿಡ್ರಾಲ್ ಮಾಡೋಕ್ಕೆ ಅಂದರೆ ಕ್ಯಾಶನ್ನು ವಿಡ್ರಾಲ್ ಮಾಡೋಕ್ಕೆ ನಿಮ್ಮ ಹತ್ರ ಒಂದು ಡೆಬಿಟ್ ಕಾರ್ಡ್ ಅನ್ನೋದು ಇರಬೇಕು, ಅಂದರೆ ಒಂದು ಎ ಟಿ ಎಮ್ ಕಾರ್ಡ್ ಅನ್ನೋದು ಇರಬೇಕು. ಸೊ ಇನ್ನೊಂದು ಹೇಳ್ಬಿಡ್ತೀನಿ ಏನಂತಂದರೆ, ಈ ಚಾನಲ್ಗೆ ಯಾರು ಹೊಸದಾಗಿದ್ದೀರಾ ಅಂದರೆ ಯಾರಿಗೆ ಒಂದು ವಿಡ್ರಾಲ್ನ ಮಾಡೋಕ್ಕೆ ಬರಲ್ಲ ಅವ್ರು ಮಾತ್ರ ಈ ಒಂದು ವೀಡಿಯೋನ ನೋಡಿ. ಯಾರಿಗೆ ಬರುತ್ತೆ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಎ ಟಿ ಎಮ್ಗೆ ಬಂದಿದ್ದೀನಿ. ಇಲ್ಲಿ ಒಂದಷ್ಟು ಜನ ಡೋರ್ ಹತ್ರನೇ ಬಂದುಬಿಟ್ಟು ಭಯ ಪಡ್ತಾರೆ. ಆ ಥರ ಏನಿಲ್ಲ ಇಲ್ಲಿ. ಸೊ ಇಲ್ಲಿ ಎ ಟಿ ಎಮ್ಗೆ ಬಂದರೆ ನಿಮ್ಮ ಒಂದು ಎ ಟಿ ಎಮ್ ಮಿಷಿನ್ ಈ ಥರ ಕಾಣುತ್ತೆ. ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕ್ ಆಗಿರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮೊಂದು ಎ ಟಿ ಎಮ್ ಕಾರ್ಡ್ನ ತಗೋಬೇಕು. ಈ ಥರ ಒಂದು ಸಿಮ್ ಕಾರ್ಡ್ ಚಿಪ್ ಇರುತ್ತಲ್ಲ, ಇದನ್ನು ಮೇಲ್ಗಡೆ ಇಟ್ಕೊಳ್ಳಿ. ಮೇಲೆ ಇಟ್ಕೊಂಡು ಇದನ್ನ ಈ ಥರ ಇನ್ಸರ್ಟ್ ಮಾಡಬೇಕು ಇದನ್ನ ಒಳಗೆ. ಈ ಥರ ಇದನ್ನ ಒಳಗಾಕಿದ ನಂತರ ಇದು ನೋಡಿ, ಪ್ಲೀಸ್ ವೇಟ್ ಯುವರ್ ಟ್ರಾನ್ಸಾಕ್ಷನ್ಸ್ ಪೇಯಿಂಗ್ ಪ್ರೊಸೆಸರ್ ಅಂತ ಬರ್ತಿದೆ. ಸೊ ಇಲ್ಲಿ ನಂತರ ನೆಕ್ಸ್ಟು ಲ್ಯಾಂಗ್ವೇಜ್ ಆಪ್ಷನ್ ಬರುತ್ತೆ. ಲ್ಯಾಂಗ್ವೇಜ್ ಆಪ್ಷನಲ್ಲಿ ನೀವು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ನೀವು ನಿಮ್ಮ ಒಂದು ಪಿನ್ನನ್ನು ಎಂಟ್ರ್ ಮಾಡ್ಕೋಬೇಕು. ನಿಮ್ಮ ಪಿನ್ ಅಂದರೆ ನಿಮ್ಮ ಒಂದು ಎ ಟಿ ಎಮ್ ಪಿನ್ ಇರುತ್ತಲ್ಲ, ಅದನ್ನು ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೀವು ಕಂಟಿನ್ಯೂ ಆಪ್ಷನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ನಾಲ್ಕು ಆಪ್ಷನ್ ಬರುತ್ತೆ: ಪಿನ್ ಚೇಂಜು, ವಿಡ್ರಾವಲ್, ಮಿನಿ ಸ್ಟೇಟ್ಮೆಂಟು, ಬ್ಯಾಲೆನ್ಸ್ ಕೊಡಿ. ಸೊ ನಾವಿಲ್ಲಿ ವಿಡ್ರಾವಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ವಿಡ್ರಾವಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಅಕೌಂಟ್ ಟೈಪ್ ಕೇಳುತ್ತೆ. ಸೇವಿಂಗ್ ಅಕೌಂಟು, ಕರೆಂಟ್ ಅಕೌಂಟು ಅಥವಾ ಕ್ರೆಡಿಟ್ ಕಾರ್ಡ್ ಅಂತ ಕೇಳುತ್ತೆ. ಸೊ ನಾವು ಸೇವಿಂಗ್ ಅಕೌಂಟ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ಲರದ್ದು ಸೇವಿಂಗ್ ಅಕೌಂಟೇ ಇರುತ್ತೆ. ಸೊ ಇಲ್ಲಿ ಸೇವಿಂಗ್ ಅಕೌಂಟನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಮೌಂಟನ್ನು ಎಂಟ್ರ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಎಕ್ಸಾಂಪಲ್ಗೆ 500ನ ಎಂಟ್ರಿ ಮಾಡ್ಕೊತಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಡು ಯು ವಾಂಟ್ ಎ ರಿಸಿಪ್ಟ್ ಫಾರ್ ದಿಸ್ ಟ್ರಾನ್ಸಾಕ್ಷನ್, ಅಂದರೆ ಇದೊಂದು ಪೇಪರಲ್ಲಿ ನಿಮ್ಮ ಏನೊಂದು ಇನ್ಫಾರ್ಮೇಷನ್ ಬರ್ತಾರೆ, ನಿಮ್ಮ ಟ್ರಾನ್ಸಾಕ್ಷನ್ ಇನ್ಫಾರ್ಮೇಷನ್ ಅದನ್ನ ಕೊಟ್ಟಿರ್ತಾರೆ. ಸೊ ನಿಮಗೆ ಬೇಕಾದರೆ ಅದನ್ನ ತೊಗೋಬೋದು, ಇಲ್ಲಾಂದರೆ ಬೇಡ. ಸೊ ನಾವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಪ್ಲೀಸ್ ಸೇಮ್ ಅದೇ ಬರುತ್ತೆ. ಸೊ ಅಲ್ಲಿ ಇದಾದ ನಂತರ ಇಲ್ಲಿ ನಮಗೆ ಒಂದು ನೋಟಿದಲ್ಲ, ಅದು ಕೌಂಟ್ ಆಗೋ ಒಂದು ಸೌಂಡ್ ಬರುತ್ತೆ. ಬಂದ ನಂತರ ನಮಗೆ ಇಲ್ಲಿ ನಮ್ಮ ಒಂದು ಕ್ಯಾಶ್ ಇದೆಯಲ್ಲ ಅದು ಆಚೆ ಬರುತ್ತೆ. ಸೊ ಇಲ್ಲಿ ನಾವು ಇಲ್ಲಿ ಕ್ಯಾಶ್ನ ಕಲೆಕ್ಟ್ ಮಾಡ್ಕೋಬೇಕು. ಕ್ಯಾಶ್ನ ಕಲೆಕ್ಟ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಸ್ಲಿಪ್ಪು ಸಹ ನನಗೆ ಬಂದಿದೆ. ನಾನು ಅದನ್ನು ಸ್ಲಿಪ್ನ ಬೇಕು ಅಂತ ನಾನು ಸೆಲೆಕ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ಅಮೌಂಟ್ ಆಚೆ ಬಂದ ನಂತರ ನಮಗೆ ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆದ ನಂತರ ನೀವು ನಿಮ್ಮ ಒಂದು ಕಾರ್ಡ್ನ ಆಚೆ ತಗೋಬೇಕು, ಅದ್ರ ಮುಂಚೆ ತಗೋಬಾರ್ದು, ಇದರ ಪ್ರಾಬ್ಲಮ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರಿಗೆಲ್ಲ ಶೇರ್ ಮಾಡಿ ಒಂದು ವಿಡಿಯೋನ ಸಿಗೋಣ ಮುಂದಿನ ವಿಡಿಯೋದಲ್ಲಿ.